सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಸಿಂಹ ರಾಶಿಯ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಸಿಂಹ ರಾಶಿಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಜೂನ್ ತಿಂಗಳು ನಿಮಗೆ ಅತ್ಯಂತ ಲಾಭಕರವಾದ ವಿಚಾರವಿದೆ. ಸೂರ್ಯನ ಹಾಗೂ ಬುಧನ ಒಂದು ಅನುಕೂಲಕರವಾದ ವಿಷಯ ಇರೋದ್ರಿಂದ ಆದಾಯದ ಮೂಲ ನಿಮಗೆ ಹೆಚ್ಚಾಗುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಹಣ ನಿಮ್ಮ ಕೈ ಸೇರಲಿದೆ. ಆದಾಯ ನಿಮಗೆ ಸಾಮಾನ್ಯವಾಗಿದ್ದರೂ ಸಹ ಸಾಮಾಜಿಕ ಕೆಲಸಗಳಲ್ಲಿ ಹಣ ವ್ಯಯ ಆಗುವಂಥದ್ದು ಜಾಸ್ತಿ ಆಗುತ್ತದೆ. ಆದರೂ ಕೂಡ ಸಮಾಜದ ದೂರದೃಷ್ಟಿಯಿಂದಾಗಿ ಹಣ ಹೂಡಿಕೆ ಮಾಡುವುದು ಇದು ಉತ್ತಮವಾದ ಸಮಯ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಯಾರೆಲ್ಲ ಮ್ಯಾನೇಜ್ಮೆಂಟು, ಸ್ವಂತ ಕ್ರಿಯೇಟಿವಿಟಿ ಉದ್ಯೋಗದಲ್ಲಿ ಇರುವವರಿಗೆ ಹೊಸ ವಿಚಾರಗಳು ಬರುವಂಥ ವಿಚಾರವಿದೆ. ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗುತ್ತದೆ. ನಿಮಗೂ ಪ್ರಮೋಷನ್ ಹಾಗೂ ಹೆಚ್ಚು ಜವಾಬ್ದಾರಿ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಇರುವಂತಹ ಸಿಂಹರಾಶಿಯವರಿಗೆ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥದ್ದು ಹೊಸ ದಾರಿ ಹಾಗೂ ಅವಕಾಶಗಳು ಸಿಗಲಿದೆ. ವಿಶೇಷವಾಗಿ ಕಾಂಟ್ರಾಕ್ಟ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇರುವಂತಹ ವ್ಯಕ್ತಿಗಳಿಗೆ ಹೊಸ ಆರ್ಡರ್ಗಳು ಬರುವಂಥ ಸಾಧ್ಯತೆ ಇದೆ. ಇನ್ನು ಸಿಂಹರಾಶಿಯವರ ಒಂದು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಸಂಗಾತಿಯ ಜೊತೆಗೆ ಉತ್ತಮ ಬಾಂಧವ್ಯ ಅನ್ನೋದು ಇರುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ಇರ್ತಾರೆ. ನಿಮ್ಮ ಅಹಂ ಅನ್ನೋದು ಬಿಟ್ಟರೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ ಇನ್ನೂ ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಅತ್ಯಂತ ಬೇಗ ಸಂಬಂಧ ಕೂಡಿ ಬರುವಂಥ ವಿಚಾರವಿದೆ. ಇನ್ನು ಕುಟುಂಬದ ದೃಷ್ಟಿಯಲ್ಲಿ ನೋಡೋದಾಗಿದೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಇನ್ನು ತಂದೆಯ ಮಾರ್ಗದರ್ಶನದಿಂದಾಗಿ ನಿಮ್ಮ ಕೆಲವೊಂದು ಕೆಲಸಗಳು ಸುಗಮವಾಗಿ ದೊರೆಯುತ್ತದೆ. ಸಮಾಜದ ಗಣ್ಯ ವ್ಯಕ್ತಿಗಳು ನಿಮ್ಮ ಮನೆಗೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಉತ್ತಮವಾದ ಬುದ್ಧಿಶಕ್ತಿ ಅನ್ನೋದು ನಿಮ್ಮಲ್ಲಿ ಇರುತ್ತದೆ. ಆದರೆ ಸೂರ್ಯನ ತೇಜಸ್ಸಿನಿಂದ ನಿಮ್ಮ ದೇಹದಲ್ಲಿ ಅತ್ಯಂತ ಉಷ್ಣಾಂಶ ಆಗುತ್ತದೆ. ದಿನದ ಆರಂಭದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಹಾಗೂ ಅತ್ಯಂತ ಮಸಾಲ ಐಟಮ್ಗಳನ್ನು ಸೇವನೆ ಮಾಡೋದು ಸ್ವಲ್ಪ ಕಡಿಮೆ ಅನ್ನೋದು ಮಾಡಿ. ಸಿಂಹರಾಶಿಯವರು ದೇವಿಯ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಹಾಗೂ ಮೈಸೂರಿನಲ್ಲಿ ಇರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಕುಂಕುಮ ಅರ್ಚನೆಯನ್ನು ಅರ್ಪಿಸಿ ಹಾಗೂ ಕೊಪ್ಪಳದಲ್ಲಿ ಇರುವಂತಹ ಹುಲಗಮ್ಮ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ನಿಮ್ಮ ಆರೋಗ್ಯದ ಒಂದು ಸಮಸ್ಯೆ ದೂರವಾಗುತ್ತದೆ. ಹಾಗೂ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಅವರ ಅದೃಷ್ಟದ ಬಣ್ಣ ಕೇಸರಿ ಹಾಗೂ ಕೆಂಪು. ನೋಡಿದರಲ್ಲ ವೀಕ್ಷಕರೇ, ನಿಮ್ಮ ಸ್ವಾಭಿಮಾನವನ್ನು ಕಾಯ್ದು ಅಹಂಕಾರ ಬಿಟ್ಟು ಮುಂದೆ ನಡೆದರೆ ಜೂನ್ ತಿಂಗಳಲ್ಲಿ ಅಪಾರವಾದ ಕೀರ್ತಿ ಹಾಗೂ ಯಶಸ್ಸನ್ನು ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಓಂ ಶ್ರೀ ಚಾಮುಂಡೇಶ್ವರಿಯಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.